ಅತ್ತೆ ಇನ್ಮೇಲಿಂದನ ನಿನ್ನ ಮಗ ಹಣ್ಣು ತಗೊಂಬಂದು ಕೊಟ್ರೆ ಇಸ್ಕಬೇಡ ನೀನು. ಇಸ್ಕಬೇಡ ಯಾಕೆ? ಬಿಡ್ರಿ, ಇಸ್ಕೊಂಡ್ರೆ ನಾನು ನೀನು ಕೂಡ ತಿಂತೀವಿ. ಎಲ್ಲರೂ ಮಕ್ಕಳೆಲ್ಲನ ತಿನ್ನಂಗೆ ಆಗುತ್ತೆ. ನನ್ನ ಕೇಜಿ ತಗೊಂಬಂದು ಕೊಡ್ತಾನೆ. ಸೇಬೆಹಣ್ಣು, ಕಿತ್ಳೆಹಣ್ಣು, ಬಾಳೆಹಣ್ಣು ಎಲ್ಲ ನಾವು ನನ್ನ ಕೇಜಿ ತಗೊಬರ್ತಾನೆ. ಬಿಡು, ಎಲ್ಲರೂ ತಿನ್ನಂಗಾಗುತ್ತೆ. ಯಾಕೆ ಬ್ಯಾಡ ಕಣತೆ ನೀನು. ಒಂದು ಮಾತಂಗೆ ಒಂದಿಡ್ಕಿ ಯಾಕೆ ತಗೊಂಬಂದು ಕೊಡ್ತಾ ಇದ್ದಾರೆ ಅವರು ಅಂತಂದರೆ, ಇಲ್ಲಿ ನೋಡಿನಿ ಅವ್ರು ಒಂದು ತಗೊಂಬಂದು ಕೊಡೋದ್ರಿಂದನ ಅವ್ರಿಗಿನ್ನೂ ಜಾಸ್ತಿನ ಒಳ್ಳೇದಾಗ್ತಾಯಿತ್ತಂತೆ. ಆ ಸಂಗೀತ ಅಲ್ಲಿ ನಿಂತ್ಕೊಂಡು ಬಿಡ್ತಾ ಇದ್ಲು ಎಲ್ಲರ ತಗೊಂಡು. ಅವಳಿಗೆ ತುಂಬ ಒಳ್ಳೇದಾಗೈತಂತೆ. ಎಲ್ಲ ಶಾಸ್ತ್ರದಲ್ಲಿ ಬೇರೆ ಹೇಳೇವ್ರಂತೆ. ಹಣ್ಣು ದಾನ ಮಾಡೋದ್ರಿಂದ ನಿನಗಿನ್ನೂ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳಿ. ಅದಕ್ಕೆ ಅವಳಿಗೆ ಒಳ್ಳೇದಾಗುತ್ತೆ ಅಂದರೆ ನಾವು ಯಾಕೆ ಇಸ್ಕೊಂಡು ತಿನ್ನಬೇಕು? ಅವಳಿಗೆ ಸುತ್ಕೊಂಡಿರೋದೆಲ್ಲ ನಮಗೆ ಬರುತ್ತೆ. ಅವಳ್ತಾಗ ಇಸ್ಕೊಂಡು ತಿಂದರೆ ಅದೆಲ್ಲ ನಮಗೆ ಬರುತ್ತೆ. ಅದಕ್ಕೆ ನೀವು ಇಸ್ಕೋಬೇಡ, ಇನ್ಮೇಲಿಂದ ಬೇಡ ಅಂತನ್ನು. ಹಣ್ಣೇನು ತಿಂದಿದ್ರೋಟೆ ಅವಳಿಗೆ ಒಳ್ಳೇದಾಗುತ್ತೆ ಅಂದರೆ ನಾವು ಯಾಕೆ ಇಸ್ಕೊಂಡು ತಿನ್ನಬೇಕು? ಅವಳ್ತಾಗೆ ಬೇಡ, ನಾವು ಇಸ್ಕೊಂಡು ತಿನ್ನಬಾರ್ದು. ಅದನ್ನೆಲ್ಲ ಯಾರೂ ನಂಬಲ್ಲ. ಅದೇ ನಾನು ಹಂಗನ್ನಲ್ಲ ಅಂತಾಗೆ ಶಾಂತಮ್ಮಗೆ ತಗೊಂಬಂದು ಕೊಡೋನಲ್ಲ ನೋಡಿ. ಅತ್ತಿಗಾದ್ರೆ ತಗೊಂಬಂದು ಕೊಡ್ತಾನೆ, ಅಮ್ಮಗೆ ತಗೊಂಬಂದು ಕೊಡಲ್ಲ ಅಂತ ಹೇಳಿ ನಾನು ಯಾವಾಗ ಗಲಾಟೆ ಮಾಡಿದ್ನ ಅದಕ್ಕೇ ಅವ್ನು ತಗೊಂಬಂದು ಕೊಡ್ತಾ ಇರೋದು. ನಾನು ಗಲಾಟೆ ಮಾಡಿದ್ನಲ್ಲ ಅದಕ್ಕೆ ಅವ್ನು ಕೊಡ್ತಿರೋದು ಅಷ್ಟೇ. ಬಿಡು, ನೀನು ಯಾಕೆ ಹಿಂಗೆ ತಿಳ್ಕೊಂತೀಯ? ಹಿಂಗೆಲ್ಲ ಏನು ನೀನೇನು ತಿಳ್ಕೊಂಬಕ್ಕೆ ಹೋಗ್ಬೇಡ. ಇಲ್ಲಿ ನೋಡಿ, ತಂದು ಕೊಡ್ಲಿ ಸುಮ್ಮನೀರು. ದಿನ ಒಂದೊಂದು ಕೆಜಿ ತಗೊಂಬಂದು ಕೊಡ್ತಾನೆ, ಎಲ್ಲರೂ ತಿನ್ಬೋದು. ಬೇಡ ಕಣತ್ತೆ, 1 kg ಹಣ್ಣು ನಾನೇ ತಗೊಂಬಂದು ಕೊಡ್ತೀನಿ, ಏನು ಬೇಡ. ಇಸ್ಕೋಬೇಡ ಅಂದರೆ ಇಸ್ಕೋಬೇಡ ಅಷ್ಟೇ. ಏನಾನು ಇಸ್ಕೊಂಡಿದ್ಯಾ ಅಂದರೆ ನಾನಂತ ತೆಗ್ದು ಹೊರಕ್ಕೆ ಸಿಗ್ತೀನಿ ಅಷ್ಟೇ. ನೋಡಿ ಹೇಳಿರ್ತೀನಿ, ಅವ್ರ ತಗೆ ನಾನು ಇಸ್ಕೊಂಡಿದ್ಯಾ ಅಂದರೆ ಹೋಗಿ ಇಸ್ಕೊಂಡು ತಿನ್ನೋದಂದ್ರೆ ತಿಂದು ಅವ ಮನೆಯಾಗೆ ಇರು ಅಷ್ಟೇ, ನಮ್ಮ ಮನೆಗೆ ಬರಬೇಡ. ಯಾತು ಇಲ್ಲ ಸುಮ್ಮನೆ ಹಂಗೆ ಅಂದವಳೆಲ್ಲ ಅವಳು. ಅವರು ಕೆಲಸ ಮಾಡ್ತಾರೆ, ಅದಕ್ಕೆ ದುಡ್ಡು ಚೆನ್ನಾಗಿ ಬರುತ್ತೆ. ನಾ ಕೆಲಸ ಮಾಡೋದ್ರಾಗೆ ಇನ್ನೂ ಚೆನ್ನಾಗಿ ಕೈ ಎತ್ತೈತಂತೆ. ಚೆನ್ನಾಗಿ ದುಡ್ಡು ಕಾಸ್ನಾಗೆಲ್ಲ ಕೂಡಿ ಬತ್ತೈತಂತೆ. ಹಣ್ಣು ದಾನ ಮಾಡ್ದಾಗಿಂದಲೂ ಮೊದಲೊಂದಿಟ್ಟು ಲಾಸ್ ಆಗ್ತಿತ್ತಂತೆ. ಅದಕ್ಕೇ ಯಾಕೆ ಈ ರೀತಿ ಆಗ್ತೈತೆ, ಯಾಕೋ ಕೆಲಸ ಎಲ್ಲನ ಯಾವುದೂ ಇದಾಗ್ತಾ ಇಲ್ಲ ಅಂತೇಳಿ ಶಾಸ್ತ್ರ ಕೇಳಿದ್ಕೆ ಹಣ್ಣ ಒಂದೆರಡು ದಿವ್ಸಕ್ಕೆ ಒಂದು ಸ್ವಲ್ಪ ಜನಕ್ಕೆ ದಾನ ಮಾಡಿರಿ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ರಂತೆ. ಶಾಸ್ತ್ರದಲ್ಲಿ ಹೇಳಿದ್ಕೆ ಅವ್ರು ಇವಾಗ ಹಣ್ಣು ತಗೊಂಬಂದು ಕೊಡ್ತಾ ಇರೋದು. ಹಣ್ಣೆಲ್ಲನ ದಾನ ಮಾಡ್ತಾ ಇರೋದು. ಹಣ್ಣು ಹಂಚಿ ತಿನ್ನಿ ಅಂತ ಹೇಳಿ ಐತಲ್ಲ ಅದಕ್ಕೇನೆ. ಅದು ಒಳ್ಳೇದಾಗ್ತೈತಂತೆ. ಬೇಡ, ಅವ್ರಿಗೆ ಒಳ್ಳೇದಾಗುತ್ತೆ ಅಂದರೆ ನಾವ್ಯಾಕೆ ಇಸ್ಕೋಬೇಕು? ಬೇಡ ಕಣತೆ. ಅವ್ರೇನು ನಮಗೇನು ಒಳ್ಳೇದು ಬಯಸಲ್ಲ. ನಮಗೆ ಸುತ್ಕೊಂಬತ್ತೆ. ಅವ್ರಿಗೆ ಒಳ್ಳೇದಾಗುತ್ತೆ, ನಮಗೆಲ್ಲ ಅವ್ರದ್ದು ಬಂದು ನಮಗೆ ಸುತ್ಕೊಂಬತ್ತು ದರಿದ್ರ. ಬೇಡ ಬೇಡ, ಇಸ್ಕೋಬೇಡ. ಇಸ್ಕೊಂಡಿದ್ದಿ ಅಂದ್ರೆ ನಾನು ತೆಗ್ದು ನೋಡು ಚರಣಕ್ಕೆ ಹಾಕ್ಬತ್ತೀನಿ. ನಾನಂತೂ ಸುಮ್ಮನೆ ಇರಲ್ಲ ನೋಡಿ, ಹೇಳಿರ್ತೀನಿ, ಒಳ್ಳೆ ಮಾತನಾಗ ಹೇಳ್ತೀನಿ. ತಿರುಗಿ ಇಸ್ಕೊಂಡಿದ್ದಿ ಅಂದ್ರೆ ಸರಿ ಹೋಗಲ್ಲ. ಸರಿ ಅಮ್ಮ, ಆಯ್ತು ಅವಳು. ನಾನು ತಗೊಂಬಂದು ಕೊಡು ಅಂದಿದ್ದೆ. ಅದಕ್ಕೆ 3-4 ದಿನದಿಂದ ನಾನು ತಗೊಂಬಂದು ಕೊಡೋನು 1 kg ಹಣ್ಣು. ಹೆಂಗತ್ಲ ಬೀಳತ್ತ ತಿನ್ಬೋದು, ಒಳ್ಳೊಳ್ಳೆ ಹಣ್ಣುಗಳು ತಗೊಂಬತ್ತಾನೆ ಅನ್ಕಂಡು. ನೀನು ನೋಡಿರ ಅಲ್ಲಿ ಬೇಡ ಅಂತೀಯ. ನೀನೇ ಹೇಳಿದ್ದು ಇಸ್ಕ ಅಂತೇಳಿ ಅದಕ್ಕೆ ನಾನು ಇಸ್ಕೊಂಡಮ್ಮ. ನನಗೇನು ಗೊತ್ತು ಹಿಂಗಾಗುತ್ತೆ ಎಂಬುದು. ನನಗೂ ಗೊತ್ತಿರಲಿಲ್ಲ ಕಣತೆ ಹಿಂಗಾಗ್ತೈತೆ ಅಂತ ಹೇಳಿ. ಅವಳು ಏನಂಗೇನೆ ಹೇಳ್ತಿದ್ಲ ಅಲ್ಲಿ. ಯಾರು ತಗೋಣ ಅದಕ್ಕೆ ನಾನು ಅವಳಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾವ್ಯಾಕೆ ಇಸ್ಕೊಂಡು ತಿನ್ನಬೇಕು ಅಂತ ನಾನು ಅದಕ್ಕೆ ಹಂಗೆ ಅನ್ಕಂಡು. ಅದಕ್ಕೆ ಬೇಡ ಅಂತ ಹೇಳಿ ಹೇಳ್ತಿರೋದು. ಅವಳಿಗೆ ಒಳ್ಳೇದಾಗುತ್ತೆ ಅಂದರೆ ನಾವ್ಯಾಕೆ ಮಾಡಬೇಕು? ಬೇಡ ಬೇಡ ಬೇಡ, ನನಗಿಷ್ಟ ಆಗಲ್ಲ. ಯಾತೆ ಸಿಂಧು, ಯಾತೋ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇದೀಯಾ? ಅಲ್ಲ ಕಣ್ರಂಜಿ, ನಮ್ಮ ರಾಜುಭಾವ ಅಲ್ಲ. ನಮ್ಮ ರಾಜುಭಾವ ಅಲ್ಲ. ನಾನು ನೋಡಿ ನಮ್ಮ ರಾಜುಭಾವ ಅಂತೀನಿ. ಅದೇ ನಮ್ಮ ಸಂಗೀತನ ಗಂಡ ರಾಜು. ಅವನು ಅಣ್ಣ ಶಾಂತಮ್ಮನಿಗೆ ತಗೊಂಡೋಗಿ ಕೊಡೋನು. ಮತ್ತೆ ನೋಡಿ ಮೊನ್ನೆ ನನಗೆ ತಗೊಂಬಂದು ಕೊಡಲ್ಲ ನೋಡಪ್ಪ. ಅತ್ತೆ ಆಗಿರಲಿ ತಗೊಂಬಂದು ಕೊಡ್ತಾ ಇದೆಯಾ? ನನಗೆ ಆಡ್ದಿರ ತಾಯಿಗೆ ತಗೊಂಬಂದು ಕೊಡಲ್ಲ 1 kg ಹಣ್ಣ ನೀನು ಅಂತ ಹೇಳಿ ಯಾವಾಗ ಗಲಾಟೆ ಮಾಡ್ತಾ. ಅದಕ್ಕೇ ನಾವೇನು ಒಂದು ಮಾತಂಗೆ ಅಂದಿದ್ದಷ್ಟೇ. ಇನ್ನೊಂದು ದಿವಸ 1 kg ಹಣ್ಣು, ಅವ್ರಿಗೆ ಮಾತ್ರ ಅರ್ಧ kg, ನಮ್ಗೆ 1 kg ಹಣ್ಣು. ನಾನು ಅಯ್ಯೋ 1 kg ಹಣ್ಣು ತಗೊಂಬಂದು ಕೊಡ್ತಾ ಇದ್ದಾರಲ್ಲ ನೋಡಪ್ಪ, ಹೆಂಗೆ ಒಂದು ಮಾತಂಗೆ ಅಂದಿದ್ದಕ್ಕೆ 1 kg ಹಣ್ಣು ತಗೊಂಬಂದು ಕೊಡ್ತಾ ಇದ್ದಾರೆ ಅಂತ ನಾನು ಅನ್ಕಂಡು. ಬಿಡು, ತಗೊಂಬಂದು ಕೊಟ್ರೇನಾಯ್ತು, ನೀನು ತಿಂತೀಯಾ, ನಿಮ್ಮ ಅತ್ತೆನೂ ತಿಂಬುತ್ತೆ, ಎಲ್ಲರೂ ತಿಂತಾ ಇರೀರ, ಸುಮ್ಮನೆ ತಿನ್ನಿರಿ. 1 kg ಹಣ್ಣು ತರಬೇಕಂದ್ರೆ ಇವಾಗ ಸೇಬಿನಿ ಒಂದು 200 ರೂಪಾಯಿ kg. ಎಲ್ಲನ ಜಾಸ್ತಿ ರೇಟಿಗೆ ಬಿಸಿಲಿಗೆ ಓದ್ಕೊಂಡು ಹಣ್ಣುಗಳು ತುಂಬ ರೇಟು. ಅದಕ್ಕೇ ತಿನ್ನಿರಿ. ಏನು ನೀನು ಗಾರೆ ಕೆಲ್ಸಕ್ಕೆ ಹೋಗ್ತೀಯಾ? ರಕ್ತ ಜಾಸ್ತಿ ಉತ್ಪತ್ತಿ ಆಗಲ್ಲ ಹಣ್ಣು ಹಂಪಲು ತಿಂದ್ಕೊಂಡು ಚೆನ್ನಾಗಿದ್ರೆ, ಇಲ್ಲಾಂದರೆ ಬ್ಲಡ್ ಕಡಿಮೆ ಆಗುತ್ತೆ ನೋಡು. ಅದಕ್ಕೇ ನೀನು ತರಿಸ್ಕೊಂಡು ತಿನ್ನು ಸುಮ್ಮನೆ. ಏನು 1 kg ಹಣ್ಣು ತಗೊಂಬಂದು ಕೊಡ್ಲೇಳು, ಅವ್ರಿಗೇನು ಮಸ್ತಾಗೈತಿ. ಮಸ್ತ ದುಡ್ಡು ಕಾಸು ಇಟ್ಕೊಂಡವ್ರೆ, ತಗೊಂಬಂದು ಕೊಡ್ಲೇಳು. ಅದಕ್ಕೇ ತಿನ್ನು ಸುಮ್ಮನೆ, ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ತಿಂಬಕ್ಕೇನಲ್ಲ, ತಿಂತೀನಿ. ಇಲ್ಲಿ ನೋಡಿಲಿ, ಅವ್ರಿಗೆ ಶಾಸ್ತ್ರದಾಗೆ ಹೇಳಿದ್ರಂತೆ ರಂಜು, ಅವ್ರಿಗೆ ಬಿಸ್ನೆಸ್ಸಿಂದಾಗೆಲ್ಲನ ತುಂಬ ಲಾಸ್ ಆಗೋದಂತೆ. ಅದಕ್ಕೆ ಯಾಕೆ ಹಿಂಗೆ ಆಗ್ತೈತಿ ಅಂತ ಹೇಳಿ ಯಾಕೆ ಇತ್ತೀಚೆಗೆ ಸ್ವಲ್ಪ ಲಾಸ್ ಆಗಂಗೆ ಕಾಣ್ತಂತೆ. ಇಲ್ಲ ಶಾಸ್ತ್ರ ಕೇಳಿದಕ್ಕೆ ಶಾಸ್ತ್ರದಾಗ ಏನಂದವ್ರೆ, ಹಣ್ಣು 4 ಜನಕ್ಕೆ ದಾನ ಮಾಡಿರಿ ಒಳ್ಳೇದಾಗುತ್ತೆ, ಹಣ್ಣು ದಾನ ಮಾಡಿರಿ ಅಂತ ಹೇಳಿದ್ರಂತೆ. ಹಣ್ಣು ದಾನ ಮಾಡೋದ್ರಿಂದ ಇವಾಗ ಅವ್ರಿಗೆ ಒಳ್ಳೇದಾಗೈತಂತೆ. ಇವಾಗ ದುಡ್ಡು ಕಾಸು ಚೆನ್ನಾಗಿ ಕೊಡ್ಬತ್ತಾಯ್ತಂತೆ, ಚೆನ್ನಾಗಿ ಲಾಭ ಬತ್ತಾಯ್ತಂತೆ, ಎಲ್ಲದ್ರಾಗೂ ಒಳ್ಳೇದಾಗ್ತಾಯ್ತಂತೆ. ಅದಕ್ಕೆ ಹಣ್ಣು ದಾನ ಮಾಡೋದ್ರಿಂದನ ಅದಕ್ಕೆ ಹಂಗಂತ ಹೇಳ್ತಿದ್ರು. ಅವ್ರಿಗೆ ಒಳ್ಳೇದಾಗುತ್ತೆ ಅಂದರೆ ಅದನ್ನು ನಾವು ಇಸ್ಕೊಂಡು ತಿಂದರೆ ಅವ್ರದ್ದು ದರಿದ್ರ ಸುತ್ಕೊಂಡಿರೋದೆಲ್ಲ ನಮಗೆ ಬರಲ್ವೇನಿ?
ಅದಕ್ಕೆ ಮತ್ತು ನಾನು ಇಸ್ಕೊಬೇಡ ಅಂತ ಹೇಳ್ತಾ ಇದ್ದೀನಿ, ಅಲ್ಲಿ ಹೇಳ್ತಿದ್ಲು. ಅದಕ್ಕೆ ಅವ್ರಿಗೂ ತಗೊಂಬಂದು ಕೊಟ್ಲೇನ ಭಾಗ್ಯಂಟಿರಿಗೆ. ಅದಕ್ಕೆ ಭಾಗ್ಯಂಟಿರೂ ಹಂಗಂತ ಹೇಳ್ತಿದ್ರು. ಮಾತಾಡ್ತಿದ್ರು ಭಾಗ್ಯಮ್ಮರು. ಅವರೆಲ್ಲ ನಿಂತ್ಕೊಂಡು ಮಾತಾಡ್ತಿದ್ರು. ಒಳ್ಳೇದಾಗುತ್ತೆ ನಮಗೆ, ಭಾಳ ಒಳ್ಳೇದಾಗೈತೆ ಹಣ್ಣು ತಗೊಂಬಂದು ಕೊಡೋದ್ರಿಂದನ ಭಾಳ ಒಳ್ಳೇದಾಗೈತೆ ಅಂತ ಹೇಳ್ತಿದ್ಲು. ಅವ್ಳಿಗೆ ಒಳ್ಳೇದಾಗುತ್ತೆ ಅಂದರೆ ಸಾಕು, ಇವಾಗಲೇ ಒಳ್ಳೇದಾಗಿರೋದು, ಇನ್ನೂ ಜಾಸ್ತಿ ಒಳ್ಳೇದಾದರೆ ಅದಕ್ಕೆ ಅವ್ಳಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾವ್ಯಾಕೆ ತಿನ್ಬೇಕು, ನಾವ್ಯಾಕೆ ಮಾಡ್ಬೇಕು? ಅದಕ್ಕೆ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ, ಇಸ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ ನಮ್ಮ ಅತ್ತೆಗೆ. ಎಲ್ಲನ ಸುಮ್ಮನೆ ಹೇಳು ಅದೆಲ್ಲ ಸುಳ್ಳು. ದಾನ ಮಾಡೋದ್ರಿಂದ ಒಳ್ಳೇದಾದ್ರೆ ಇನ್ಯಾಕೆ? ಇಲ್ಲವು ಒಳ್ಳೇದಾಗೈತೆ ಅಂತ ತಗೊಳ್ಳಿ. ಭಾಗ್ಯಂಟಿನೇ ಬಂತು, ನಾನೇ ಬರೋಣ ಅಂತಿದ್ದೆ. ಭಾಗ್ಯಂಟಿ ನಿನಗೂ ಹಣ್ಣು ತಗೊಂಬಂದು ಕೊಟ್ಲ ಅವಳು? ನನಗೂ ಒಂದೆರಡು ಸೇಬೆಹಣ್ಣು, ದ್ರಾಕ್ಷಿ ಹಣ್ಣು, ಒಂದೆರಡು ಬಾಳೆಹಣ್ಣು ಎಲ್ಲ ತಗೊಂಬಂದು ಕೊಟ್ಲಮ್ಮ. ಸಂಗೀತ. ಯಾಕಮ್ಮ? ಅಲ್ಲ, ಏನು ಹಣ್ಣು ದಾನ ಮಾಡೋದ್ರಿಂದನ ಒಳ್ಳೇದಾಗ್ತಾಯ್ತಂತೆ ಅವಳಿಗೆ. ಅದಕ್ಕೇನೆ ಇಸ್ಕೊಂಡು ತಿನ್ಬೇಡ ಭಾಗ್ಯಂಟಿ, ನಾನು ನಮ್ಮ ಅತ್ತೆಗೆ ಹೇಳಿದ್ದೀನಿ ಇಸ್ಕೋಬೇಡ ಅಂತೇಳಿ. ನಾವು ತಿಂಬೋದ್ರಿಂದ ಇಸ್ಕೊಂಡು ಅವಳಿಗೆ ಒಳ್ಳೇದಾಗೋದಂಗಿದ್ರೆ ನಾವ್ಯಾಕೆ ಇಸ್ಕೊಂಡು ತಿನ್ನಬೇಕು? ಬೇಡ ಆಂಟಿ ಇಸ್ಕೋಬೇಡ, ದರಿದ್ರೆ ನಮಗೆ ಬಂದು ಸುತ್ತಿಗೆ ಮತ್ತೆ ಅವಳದೆಲ್ಲ ಅವಳಿಗೆ ಒಳ್ಳೇದಾಗುತ್ತೆ, ನಮಗೆ ಕೆಟ್ಟದ್ದಾಗುತ್ತೆ. ಹಂಗಮ್ಮ ಯಾರ ಹೇಳೋರ ಶಾಸ್ತ್ರದಾಗೆ. ಅದಕ್ಕೇನೆ ಕೊಡ್ತೀವಿ ಅಂತ ಕೊಟ್ರು ನಾವು ಇಸ್ಕೊಂಡು ತಿಂತೀವಿ. ಯಾಕೆ ಕೊಡ್ತಾರೆ ಅಂತ ಇಸ್ಕೊಂಬೋದು ಅಷ್ಟೇನೆ, ಬೇಡ ಅಂಬಕ್ಕಾಗಲ್ಲ. ಅವಳಂಗಂತ ಹೇಳ್ತಿದ್ಲಮ್ಮ ಸಂಗೀತ. ನಮಗೆ ತುಂಬ ಲಾಸ್ ಆಗೋದು ಕೆಲಸದ್ರಾಗೆ, ರಾಜಪ್ಪ ಕೆಲಸ ಮಾಡ್ತಾನಲ್ಲ ಅದ್ರಾಗೆ ಲಾಸ್ ಆಗೋದಂತೆ. ಅದಕ್ಕೆ ಅದ್ರಾಗೆ ಲಾಭ ಗೊತ್ತಿರಲಿಲ್ಲ, ಯಾಕಂದ್ರೆ ಹಿಂಗೆ ಆಗ್ತಿತ್ತು, ನಷ್ಟ ಆಗ್ತಿತ್ತು. ಅದಕ್ಕೆ ನಾವು ಹಿಂಗೆ ಕೇಳೋದಕ್ಕೆ ಎಲ್ಲ ಹೇಳಿದ್ರು ಅಂತ ಹೇಳ್ತಿದ್ದು. ನಾವು ಹೆಂಗೆ ಇಸ್ಕೊಂಡು ತಿಂತೀವಿ. ಏನೇನೋ ಮಾಡ್ತಾಳೆ ಅವಳು. ಕುಡ್ದಂಗೆ ಅದಕ್ಕೆ ಮತ್ತೆ ಬುಲಾಸೆ. ಅತಿ ಆಸೆ ಅಂತಾರಲ್ಲ ಹಂಗೆ ಹೋಗ್ತಾ ಇನ್ನೂ ಜಾಸ್ತಿ ಆಸೆ ಬರುತ್ತೆ. ಇನ್ನು ಹೆಂಗೆ ಅಂತಾರ ಮಾಡ್ಕೊಂಡಿರೋದು ಸಾಲದೆ, ಇನ್ನೂ ಲಾಭ ಬರಲಿ ಅಂತ ಇನ್ನೂ ಶಾಸ್ತ್ರ ಬೇಳೆ ಕೇಳಕ್ಕೆ ಹೋಗಿದ್ಲಂತೆ. ಅವ್ರು ಹಂಗೆ ಕಣಮ್ಮ, ಬೋಲ್ ಆಸೆ. ಅವಳು ನಮ್ಮ ಹುಡುಗಿನ ₹1 ಹತ್ಕನ ಖರ್ಚು ಮಾಡೋಣ. ಅವಳಂತೂ ನಮ್ಮ ಸಂಗೀತ ಬೋಲ್ ಕಂಜೂಸು. ಅಯ್ಯೋ ₹1 ಖರ್ಚು ಮಾಡಲ್ಲ ಕಣ್ತಾಯಿ, ಬೋಲ್ ಕಂಜೂಸ್ ಆಟ ಆಡ್ತಾಳೆ. ಏನೇ ಅಂದ್ರೂ ಹಂಗಾಗಕ್ಕೆ ಮತ್ತು ಹಂಗಾಗಿರೋದವಳು. ನನ್ನ ತಳಗೆ ಗೌರ್ಮೆಂಟ್ ಸಂಬಳ ತಗೊಂಡು ಹೆಂಗಿರ್ತಿದ್ದು ನಮ್ಮ ಅಯ್ಯಪ್ಪ ಅವಳೆ. ಅವಳ ಡ್ರೆಸ್ಗಳು ನೋಡಿದೀವಿ. ಎಂತೆಂಥ ವಾಕ್ಯಂತಾಳೆ. ಏನೇನು ಚೆನ್ನಾಗಿರಲ್ಲ. ಸೀರೆ ನೋಡು, ಒಂದೊಳ್ಳೆ ಸೀರೆ ಹುಡ್ಕೊಂಬಲ್ಲ, ಏನಿಲ್ಲ, ಬರೀ ಅವೆಂತವ ಲೈಟ್ ಕಲರ್ ಅಂತ ಹುಡ್ಕೊಂತಾಳೆ. ಒಳ್ಳೆ ಸೀರೆ ಡ್ರೆಸ್ ಯಾವುದು ತಗೊಂಡೇ ಇಲ್ಲ ಅವಳು. ಗೌರ್ಮೆಂಟ್ ಕೆಲಸದಾಗಿರೋರು ಹೆಂಗಿರ್ಬೇಕಲ್ವಿ ಹಂಗೆ. ಮತ್ತೆ ಇರೋ ಅಂತಾರು ಬಟ್ ಇಕ್ಕಲ್ಲ, ಬರೀ ಒಡವೆ ಮರಿಸ್ಕೊಂತಾಳೆ. ಮಸ್ತ ಮಾಡಿಸ್ಕೊಂಡವಳು ಒಡವೆನೂ. ಎಲ್ಲ ಒಡವೆನೂ ಮಾಡಿಸ್ಕೊಂಡವಳೆ, ಕಾರ್ ತಗೊಂಬಂದವಳೆ, ಸೈಟ್ ತಗೊಂಡವಳೆ, ಎಲ್ಲ ಮಾಡ್ಕೊಂಡವಳು. ಪ್ರತಿಯೊಂದು ಇಂಥದ್ದು ಎಲ್ಲ ಅಮ್ಮಂಗಿಲ್ಲ. ಎಲ್ಲ ಮಾಡ್ಕೊಂಡವಳು. ಅವಳಿಗೆ ಏನು ಬಾರ, ಗೌರ್ಮೆಂಟ್ ಕೆಲಸ ಅಲ್ಲ, ಸಂಬಳಕ್ಕಿನ್ನ ಗಿಂಬಳನೇ ಸ್ಯಾನೆ ಸಿಗುತ್ತಂತಲ್ಲಿ. ಗಿಂಬಳ ಬೇರೆ ತಗೊಂತಾಳೆ, ಒತ್ತಿ ಆಸೆ ಹೇಳಿ ಅವಳು. ಹಂಗಂದ್ರೆ ಉದ್ಧಾರ ಆಗಲ್ಲ ನಂಗೆ ಗಿಂಬಳ ಪಂಬಳ ತಗೊಂಡ್ರೆ. ಇನ್ನೂ ಒಳ್ಳೇದಾಗಲಿ ಅಮ್ಮಂಗೆ. ಇನ್ನು ಏನಂಗೆ ಕೋಟ್ಯಾಧೀಶ್ವರರಾಗಬೇಕು ಅಂಬೋದು ಆಸೆನೋ. ಈಗಲೇ ಕೋಟ್ಯಾಧೀಶ್ವರ ಆಗಿವ್ರು, ಎಲ್ಲ ಮಾಡ್ಕೊಂಡವ್ರಿ. ಹಂಗಂದ್ರೂ ಇನ್ನೂ ಬೋಲಾಸೆ. ಅವಳೆಲ್ಲ ಸುಮ್ಮನೆ ಹೇಳೋಳೆ ಬಗ್ಗೆ ಇಲ್ಲ, ಯಾಕೆ ಯಾರು ಸುಮ್ಮನೆ ಹೇಳಲ್ಲ. ಅದು ಹೆಂಗೆ ಸುಮ್ಮನೆ ಹೇಳ್ತಾರೆ ಹೇಳು? ಇರೋದೇ ಹೇಳಿದ್ದ, ಅವಳೇನು ಸುಮ್ಮನೆ ಏನು ಹೇಳಲಿಲ್ಲ, ಇರೋದನ್ನೇ ಹೇಳಿದ್ಲು. ಎಲ್ಲರೂ ನಮಗೆ ಸಂತೃಪ್ತಿಗೆ ತಿಂದರೆ ಒಳ್ಳೇದಾಗುತ್ತೆ ಕಣಕ್ಕ ಅಂದ್ಲು. ಬಗೆಂಟಿ ಬಿಸಾಕ್ಬೇಡ, ತಿನ್ನು ಅಂದ್ಲು. ಅದಕ್ಕೆ ನಾವು ತಿಂದ್ವಮ್ಮ. ಬಿಡು, ಒಳ್ಳೇದಾಗುತ್ತೆ ಅಂದರೆ ತಿಂದೆ, ಏನು ಒಳ್ಳೇದಾಗಲಿ ಬಿಡು. ನಾನೇನು ಅಂತಾರೆ ಒಳ್ಳೇದಾಗಲಿ ಅಂತ ಬಯಸಲ್ಲ. ನೀನೇನೋ ಅಂತಾರಿಗೆ ಮಾತ್ರ ಒಳ್ಳೇದಾಗಲಿ ಅಂತ ಬಯಸಲ್ಲ. ನಮಗೆ ಒಳ್ಳೇದು ಮಾಡ್ಯಾರ, ನಾವು ಬೇಕಾದ್ರೆ ಒಳ್ಳೇದು ಮಾಡ್ಯಾರ ಅಂತ ಒಳ್ಳೇದಾಗಲಿ ಅಂತ ಬಯಸ್ಬೋದು. ನಮಗೇನು ಒಳ್ಳೇದು ಮಾಡಿಲ್ವಲ್ಲ ಅವರು. ನಾವು ಹೋಗಿ ಏನೇ ಕೇಳ್ಕೊಂಡ್ರೆ ಏನೇ ಮಾತಾಡಿರೂ ನಮ್ಮ ಜೊತೆಗೆ ಏನೋ 3ನೇ ರೋಂಬತ್ತರ ಇದು ಮಾಡ್ತಾರೆ. ಅದಕ್ಕೆ ನಾವ್ಯಾಕೆ ಇಸ್ಕೋಬೇಡ ಕಣತ್ತೆ, ನೋಡಿ ಹೇಳಿರ್ತೀನಿ. ಇಸ್ಕೋಬೇಡ, ಒಳ್ಳೇದಾಗುತ್ತೆ ಅಂಬೋದಾದ್ರೆ ನಾವ್ಯಾಕೆ ಇಸ್ಕೊಂಬನ? ನಾನಂತೂ ಇಸ್ಕೊಂಬಲ್ಲ, ಯಾರೇನೇ ಹೇಳಿ. ಬಟ್ ಒಂದು ಹಣ್ಣು ತಿಂಬಲ್ಲ, ಅವ್ರು ಕೊಟ್ಟರೆ ನಮ್ಮ ಅತ್ತೆನೂ ಇಸ್ಕೊಂಬಿಕೊಡ್ದು, ನಮ್ಮ ಅತ್ತೆನೂ ತಿಂದ್ಕೊಡ್ದು ಅಷ್ಟೇ. ಹಂಗೆ ಹೇಳಿರೋದು ನಾನು. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.